ಹಲೋ ನರೇಂದ್ರ. ಅಂದಾಗೆ ಅರ್ಜೆಂಟಾಗಿ ಏನೋ ಬರಕ್ಕೆ ಹೇಳಿದ್ರಲ್ಲ, ಏನಿತ್ತು? ಏಕೆ ಅಂತ ಕೇಳ್ತೇನೆ ನನ್ನ ರಾಣಿ. ಹೇಗೆ ನಡೆದಿದೆ ನಿನ್ನ ನಾಟಕ ಮತ್ತು ಅಭಿನಯ? ಓ, ಸೂಪರ್ ಆಗಿ ನಡೆದಿದೆ. ನಾನೇ ಹೀರೋಯಿನ್, ನೀವೇ ಹೀರೋ. ಗುಡ್. ಅಂತೂ ನನ್ನ ವೈರಿಯಾಗಿ ಕಾಣಿಸಿಕೊಂಡಿರುವ ಆ ಬಲು ಭೀಮ ನನ್ನ ಮಂದಿಯೊಂದಿಗೆ ಹೊರ ನಡೆದೇನೆ. ಹೌದು, ಬರೀ ಗೈಯಲ್ಲಿ ಮನೆಯಿಂದ ಆಚೆ ಹೊರಟಾಯ್ತು. ಇನ್ನು ಮುಂದಿನ ಅಧ್ಯಾಯ? ಮುಂದಿನ ಅಧ್ಯಾಯ ಆ ಸಿದ್ದರಾಮನ ಸರ್ವ ಆಸ್ತಿನೂ ನನ್ನ ಹೆಸರು ಬರ್ಸ್ಕೊಂಡು ಅವನನ್ನ ಬರೀ ಗೈಯಲ್ಲಿ ಮನೆಯಿಂದ ಹೊರಗಡೆ ಹಾಕೋದು. ಗುಡ್, ವೆರಿ ಗುಡ್. ತುಂಬಾ ಚೆನ್ನಾಗಿದೆ ನಿನ್ನ ಪ್ಲಾನು. ಅಂತೂ ನನ್ನ ಡ್ರಾಮಾ ಸಕ್ಸಸ್ ಆಯ್ತು. ಇದಕ್ಕೆಲ್ಲ ಬರಹಗಾರರು ನೀವೇ ಅಲ್ವಾ? ಬಾ ಸರೋಜಾ, ಬಾ. ಈ ನನ್ನ ಕಾಮಕ ಅಂತೆ ಹೊಲಗುವ ಈ ರಸಿಕನಿಗೆ ಹರಿಸಬಾರ್ದೆ. ನೋಡಿ, ಚಂದ್ರನನ್ನು ಹಿಂಬಾಲಿಸುವ ಚುಕ್ಕಿಯಂತೆ, ಚಂದ್ರನನ್ನು ಹಿಂಬಾಲಿಸುವ ಚಂದ್ರ ಚಕೋರಿಯಂತೆ ನಾನು ನಿಮ್ಮ ಜೊತೆ ಇರಬೇಕಾದ್ರೆ ನಿಮಗೆ ಚಿಂತೆ? ಬರೀ ಮಾತಿನಲ್ಲಿ ಮನೆ ಕಟ್ಟಿ ಹೊತ್ತ ಕಳೆದರೆ ನಟ್ಟಿಗೇರ ಪಿತ್ತನು ಇಳಿಬಹುದು. ಪ್ರೀತಿ ಸದಾಕಾಲ ಮಾಡ್ತಾ ಇರಬೇಕು, ಹಾಗೆ ಮಾತು ಕೂಡ ಸದಾಕಾಲ ಆಡ್ತಾ ಇರಬೇಕು. ನೋಡಿ, ನಿಮ್ಮ ಜೊತೆ ಮಾತುಕತೆ ಆದಮೇಲೆ ಅವ್ರ ಜೊತೆ ಮಿಲನ ಸಾಧ್ಯನೇ ಇಲ್ಲ. ನಚ್ಚಿದೆ ರಾಣಿ ನಿನ್ನ ಸ್ವಚ್ಛವಾದ ಮಾತುಗಳಿಗೆ. ಬಾ ರಾಣಿ, ನಿನಗಾಗಿ ಒಂದು ರೆಂಕೆ ಬಿಚ್ಚಿ ಹಾಡು. ಕವಿತಾಯಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಕವಿತಾನಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. ಕವಿತಾನಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. La 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 ಡಾರ್ಲಿಂಗ್, ನಮ್ಮ ಮುಂದಿನ ಪಯಣ? ನೀನು ನನ್ನ ಹಕ್ಕಿಗೂಡಿಗೆ ನೆರಳು. ನಿನಗಾಗಿ ನಾನು ಕಂಗಾಳಿಸ ನಾಡುವೆ ತರ್ತೀನಿ. ಬಾಯ್ ಬಾಯ್.
ನಾನು ಹೇಳದಂತೆ ಕೇಳ್ತಿರುವ ಇದು ಒಂದು ಹೊಚ್ಚು ಹೆಣ್ಣು. ಸರೋಜಾ, ಈ ನರೇಂದ್ರ ಇಂದ್ರಜಾಲ ಯಾವ ಬಂದ ಬಳಿಗೂ ಕಡೆಗೂ ಬೀಸಿದ್ರು ನಿನ್ನ ಸುತ್ತಲೇ ಎಂಬುದು ಮಾತ್ರ ನೀನು ಮರೆಯಬೇಡ. ನಿನ್ನೊಂದಿಗೆ ದೀಪಾವಳಿಯ ದೀಪ ಹಚ್ಚಿ ರೊಚ್ಚಿಗೆ ಎದ್ದ ಈ ರಾಜ ಹುಲಿಗೆ ಹುಚ್ಚಂದು ಹಾರಾಡಿದ ಬಲಭೀಮನ ಕತೆ ಮುಗಿಸಿ ಅವರ ಆಸ್ತಿಗೆ ನಾಯಕನಾಗಿ ಕೊನೆಗೆ ನನ್ನ ಗುಂಡಿನ ಸವಿರುಚಿ ನಿನಗೂ ಸವಿಸಿದ್ದರೆ ನನ್ನ ಹೆಸರು ಇಂದ್ರ ಪದವಿ ಬಯಸಿದ ನರೇಂದ್ರನೇ ಅಲ್ಲ. चांद से होती है सितारों से नहीं, चांदनी से होती है सितारों से नहीं, मोहब्बत एक से होती है हजारों से नहीं.